ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಹಾಕಿದ್ದೀನಿ, ಸ್ವಲ್ಪ ಖಾರ ಇರಲಿ ಅಂತ. ಆ್ಯಂಡ್ ಲಂಚ್ಗೆ ಇವತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆನೇ ಸ್ವಲ್ಪ ಬೇಳೆ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೇಳೆ ಹಾಕಿ ಟೊಮೆಟೊ ಸ್ವಲ್ಪ ಅರಶಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಕೆಲವು ಪ್ರೆಷರ್ ಕುಕ್ ಕೂಡ ಮಾಡ್ಕೊಬೋದು. ನಾನು ನಾರ್ಮಲ್ ಓಪನ್ ಪ್ಯಾನಲ್ಲೇ ಬೇಯಿಸ್ತಾ ಇದ್ದೀನಿ. ಕೆಲವರು ಬೇಳೆ ಹಾಕೋದಿಲ್ಲ, ಹಾಗೆ ಮಾಡ್ತಾರೆ, ಹಾಗೇನೂ ಮಾಡ್ಕೊಬೋದು. ಬಟ್ ಬೇಳೆ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಬೇಳೆ ಹಾಕಿದ್ದೀನಿ. ಆಲ್ಮೋಸ್ಟ್ ಟೈಮ್ ನೋಡಿ 1 ಗಂಟೆ ಆಗ್ತಾ ಬಂತು. ಸೊ ವಾಟರ್ ಮೆಲನ್ ಇತ್ತು, ಅದು ತಿಂತಾ ಇದ್ದೀನಿ. ಅದ್ರ ಜೊತೆ ಸ್ವಲ್ಪ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಆಗ್ತಾ ಬಂತು. ಮಸಾಲೆ ಹಾಕಿದ್ದೀನಿ ಕುದಿಯೋಕ್ಕೆ. ಲಾಸ್ಟಿಗೆ ಬೆಂಡೆಕಾಯಿ ಹಾಕ್ತೀನಿ ಹುರಿದಿರೋದು, ಅದಕ್ಕೆ ನೋಡಿ ಇಲ್ಲಿ ಹುರಿದಾಗಿದೆ. ಇದನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ. ಆ್ಯಂಡ್ ಈ ಸಮ್ಮರಿಗೆ ನಾನು ಪ್ರಿಫರ್ ಮಾಡುವಂಥ 4 ಸೀರೆಗಳನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ತುಂಬ ಲೈಟ್ ವೆಯ್ಟ್ ಸ್ಯಾರೀಸೇ. ಈ ಸಮ್ಮರ್ನಲ್ಲಿ ತುಂಬ ಹೆವಿ ವರ್ಕ್ ಸ್ಯಾರೀಸ್ ಹಾಕ್ಕೊಳಕ್ಕಾಗಲ್ಲ. ಸೊ ಈ ಸೀರೆಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಇದೆ ಸೀರೆ. ಇದರ ಚೆಕ್ಸ್ ಪ್ಯಾಟರ್ನ್ ಇದೆ. ಆಮೇಲೆ ಇದು ಬಾರ್ಡರ್. ಇದು ಆ್ಯಕ್ಚುಲಿ ಪಿಂಕ್ ಕಲರ್. ವಿಡಿಯೋನಲ್ಲಿ ಐ ಥಿಂಕ್ ಪರ್ಪಲ್ ಕಾಣ್ತಾ ಇದೆ, ಬಟ್ ಇದು ಆ್ಯಕ್ಚುಲಿ ಪಿಂಕ್ ಕಲರ್ ಬಾರ್ಡರ್. ತುಂಬ ಸಿಂಪಲ್ ಆಗಿದೆ. ಆ್ಯಂಡ್ ಈ ಸಮ್ಮರಿಗೆ ತುಂಬ ಒಳ್ಳೆ ಸ್ಯಾರಿ ಇದು. ತುಂಬ ಲೈಟ್ ವೆಯ್ಟ್ ಕೂಡ. ಓಕೆ. ಆ್ಯಂಡ್ ಇದು ಸೆರಗು ಇಲ್ಲಿ ನೋಡಿ. ನೋಡಿ ಇದೆಲ್ಲ ಇಲ್ಲಿ ಗೋಲ್ಡನ್ ಜರಿ ವರ್ಕ್ ಇದೆ. ತುಂಬ ಸಿಂಪಲ್ ಅನ್ನಿಸ್ಬೋದು, ಬಟ್ ಇದು ಒಳ್ಳೆ ಲುಕ್ ಕೊಡುತ್ತೆ ಈ ಸೀರೆ. ಓಕೆ. ಈ ಬಾರ್ಡರ್ ಬಂದು ಈ ಥರ ಇದೆ ನೋಡಿ. ಸಮ್ಮರ್ಸಲ್ಲಿ ನಾವು ತುಂಬ ಹೆವಿ ವರ್ಕ್ ಇರೋ ಸ್ಯಾರಿನ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಓಕೆ. ಇದು ಮೊದಲನೆಯ ಸ್ಯಾರಿ. ಇದು ಎರಡನೇ ಸೀರೆ. ಇದು ಆ್ಯಕ್ಚುಲಿ ಸ್ವಲ್ಪ ಆಫ್ ವೈಟಲ್ಲಿದೆ, ಪ್ಲಸ್ ನೇವಿ ಬ್ಲೂ ಕಾಂಬಿನೇಷನು. ಎಲ್ಲ ಗೋಲ್ಡನ್ ಝರಿಯಲ್ಲಿ ವರ್ಕ್ ಬಂದಿದೆ ನೋಡಿ. ಇದು ಆ್ಯಕ್ಚುಲಿ ಕಾಟನ್ ಸೀರೆನೇ ಆ್ಯಕ್ಚುಲಿ. ಇದು ಆ್ಯಕ್ಚುಲಿ ಬಾರ್ಡರ್. ಇದು ವೈಟ್ ಮೇಲೆ ಗೋಲ್ಡನ್ ಇದು ಬಂದಿರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ ಡಿಸೈನ್. ಇಲ್ಲೆಲ್ಲ ನೋಡಿ ನೇವಿ ಬ್ಲೂ ಮೇಲೆ ಡಿಸೈನ್ ಬಂದಿದೆ ಇಲ್ಲಿ. ಈ ಸಮ್ಮರ್ಸ್ಗೆ ಈ ಥರ ಲೈಟ್ ಕಲರೇ ತುಂಬ ಚೆನ್ನಾಗಿ ಕಾಣೋದು, ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಇದು ತುಂಬ ಲೈಟ್ ಇದೆ ಸೀರೆ, ತುಂಬ ಹೆವಿ ಅನಿಸೋದಿಲ್ಲ. ಸಮ್ಮರ್ಸ್ಗೆ ಇದೆಲ್ಲ ಪರ್ಫೆಕ್ಟ್ ಆ್ಯಕ್ಚುಲಿ. ಟೆಂಪಲ್ಸ್ಗಾಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ಸ್ ಕೂಡ ಇದನ್ನು ಹಾಕ್ಕೊಬೋದು. ಒಳ್ಳೆ ಲುಕ್ ಕೊಡುತ್ತೆ. ಈ ಥರ ಫ್ಲವರ್ ಡಿಸೈನ್ ಬಂದಿದೆ. ಆಲ್ ಓವರ್ ದ ಸ್ಯಾರಿ ಇದೆ ಇದು. ನೋಡಿ ಓವರಾಲ್ ಈ ಥರ ಕಾಣುತ್ತೆ. ಆ್ಯಂಡ್ ಇದು ಮೂರನೇ ಸ್ಯಾರಿ ನೋಡಿ. ಇದು ಪೀಚ್ ಕಲರಲ್ಲಿದೆ ನೋಡಿ. ಈ ಥರ ಡಿಸೈನ್ ಇದೆ. ನೋಡಿ ಸೀರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಸೆರಗು ತುಂಬ ಸಿಂಪಲ್ ಆಗಿದೆ, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸಮ್ಮರ್ಸ್ಗೆ ಈ ಥರದ್ದು ಕಲರ್ಸ್ನೇ ಪ್ರಿಫರ್ ಮಾಡಬೇಕು. ಲೈಟ್ ಕಲರ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ ನೋಡಿ. ನೋಡಿ ಇದು 4ನೇ ಸೀರೆ. ಇದು ಪ್ಯೂರ್ ಕಾಟನ್ ಸೀರೆ ಅಲ್ಲ, ಬಟ್ ಈ ಸಮ್ಮರ್ಸ್ಗೆ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು.
ಇಲ್ಲಿ ನೋಡಿ, ಇದು ಒಂದು ಸೈಡ್ ಈ ಥರ ಪಿಂಕ್ ಕಲರ್ ಇದೆ ಆ್ಯಂಡ್ ಈ ಥರ ಬಾರ್ಡರ್ ಇದೆ. ಆ್ಯಂಡ್ ಇನ್ನೊಂದು ಕಡೆ ನೇವಿ ಬ್ಲೂ, ಇಲ್ಲಿ ಕೂಡ ಬಾರ್ಡರ್ ಇದೆ. ಈ ಸೀರೆ ಹೇಗೆ ಅಂದರೆ ನೋಡಿ, 3 ಕಲರ್ ಇದೆ ಆಲ್ರೆಡಿ. ಮಧ್ಯ ಇದೆ ಯೆಲ್ಲೋ ಕಲರ್, ಮ್ಯಾಂಗೋ ಯೆಲ್ಲೋ ಇದೆ ಅಲ್ಲ, ಆ ಯೆಲ್ಲೋ, ಲೆಮನ್ ಯೆಲ್ಲೋ ಅಲ್ಲ. ಸೊ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಮತ್ತು ತುಂಬ ಲೈಟ್ ವೇಟ್ ಕೂಡ. ಇದು ಕ್ಯಾರಿ ಮಾಡೋದು ತುಂಬ ಈಸಿ. ಆ್ಯಂಡ್ ಇದು ಸೆರಗು ನೋಡಿ, ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಇಲ್ಲಿ ಟ್ಯಾಸಲ್ಸ್ ಏನು ನಾನು ಹಾಕ್ಸಿಲ್ಲ, ನಾರ್ಮಲ್ ಸೀರಿಯಲ್ ಏನು ಬಂದಿದೆ ನಾನು ಹಾಗೆ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಸಮ್ಮರ್ಸ್ನಲ್ಲಿ ಈ ಥರದ್ದೇ ನಾನು ಪ್ರಿಫರ್ ಮಾಡೋದಿಲ್ಲರು ಹೊರಗೆ ಹೋಗಬೇಕು ಅಂದರೆ. ಈ 4 ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡಿ. ಇದು ಎಲ್ಲ ಸೀರೆನೂ ತುಂಬ ಲೈಟ್ ವೇಟ್ ಸೀರೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿರುತ್ತೆ ಸಮ್ಮರ್ಗೆ. ಮುಂದಿನ ವೀಡಿಯೋಗಳಲ್ಲಿ ನಾನು ಇನ್ನೂ ಬೇರೆ ಸ್ಯಾರೀಸ್ನ ನಾನು ತೋರಿಸ್ತೀನಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸ್ಯಾರಿಗೆ ಏನೋ ಹೆಸರಿದೆ ಆ್ಯಕ್ಚುಲಿ, ನನಗೆ ನೆನಪಾಗ್ತಾ ಇಲ್ಲ. ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಇನ್ನೂ ಬೇರೆ ಕಲೆಕ್ಷನ್ಸ್ನ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.